ಲಕ್ಷ್ಮೀನಾರಾಯಣರ ಕಲ್ಯಾಣ ಮಹೋತ್ಸವ, ಅದರ ಅಂಗವಾಗಿ ಅಮೃತ ಭೋಜನವೂ ಆಯಿತು. ದೇವತೆಗಳೆಲ್ಲ ಯೋಗ್ಯರಾದಂಥ ದೇವತೆಗಳಿಗೆ ಪರಮಾತ್ಮ ಅಮೃತ ಹಂಚಿದ. ಇದರ ಸಾರ ಏನು ಅಂತಂದರೆ, ಎಲ್ಲರೂ ಮೋಕ್ಷವನ್ನು ಬಯಸಬಹುದು, ಮೋಕ್ಷಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡಬಹುದು. ಆದರೆ ಯೋಗ್ಯರಿಗೆ ಮಾತ್ರ ಮೋಕ್ಷ ಹೊರತು ಅಯೋಗ್ಯರಿಗೆ ಆಗೋದಿಲ್ಲ. ಮೋಕ್ಷ ಮಾತ್ರ ಪೂರ್ತಿ ಪರಮಾತ್ಮ ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾನೆ. ಅಯೋಗ್ಯರನ್ನು ಏನು ಮಾಡಿದರೂ ಅಲ್ಲಿ ಸೇರಿಸೋದಿಲ್ಲ, ಅವರ ಸಾಧನಕ್ಕೆ ವಿಘ್ನ ಮಾಡಿಬಿಡ್ತಾನೆ, ಸಾಧನಕ್ಕೆ ವಿಘ್ನ. ಅಂಥ ಒಂದು ಪ್ರದೇಶ ಅಂದರೆ ಮುಕ್ತಿ ಪ್ರದೇಶ. ಅಲ್ಲಿ ಬೇರೆ ಯಾರಿಗೂ ಅವಕಾಶ ಇಲ್ಲ. ಒಬ್ಬ ಬಂದು ಅಲ್ಲಿ ಸೇರಬೇಕು ಅಂತ ಬಂದಿದ್ದ, ಅವನಿಗೇನಾದರೂ ಅವಕಾಶ ಆಗಿದ್ದರೆ 10 ಜನರನ್ನು ಸೇರಿಸ್ಕೊಂಡ್ಬಿಡ್ತಿದ್ದ. ಮತ್ತೆ ಅವನೇ ಸ್ವರ್ಭಾನು ಅಂತ ಅವನ ಹೆಸರು. ಆ ಸ್ವರ್ಭಾನು ಅನ್ನೋನು ಪ್ರಯತ್ನ ಮಾಡಿ ಏನಾದರೂ ಮಾಡಿ ಮೋಕ್ಷಕ್ಕೆ ಹೋಗಬೇಕು ಅಂತ ಹೊರಟ. ಆದರೆ ಪರಮಾತ್ಮ ಅದನ್ನು ಕಂಡುಹಿಡಿದು ಭಾಳ ಗಮನಿಸ್ತಿರ್ತಾನೆ. ಯಾರು ವೇಷ ಹಾಕ್ಕೊಂಡು ಮೋಕ್ಷಕ್ಕೆ ಬರ್ತಾರೆ ಅಯೋಗ್ಯರು, ಅಲ್ಲಿ ವೈಷ್ಣವ್ರನ್ನ ಹಿಂಸೆ ಮಾಡಿದರೆ ಪಕ್ಕದ ಮನೆಯಲ್ಲಿ ಸೇರಿಕೊಂಡು ಅದಾಗಬಾರ್ದು ಅಂಥೇಳಿ ಬಹಳ ಗಮನಿಸ್ತಾ ಇರ್ತಾನೆ. ಅವನೊಬ್ಬ ವೇಷ ಹಾಕ್ಕೊಂಡು ದೇವರ ಪಂಕ್ತಿಯಲ್ಲಿ ಕೂತಿದ್ದ, ಅವನ ಶಿರಶ್ಛೇದ ಮಾಡಿಬಿಟ್ಟು, ಅಮೃತಪಾನ ಮಾಡುವಾಗಲೇ ಶಿರಶ್ಛೇದ ಮಾಡಿದ ರಾಹುವಿಂದು. ಹಾಗಾಗಿ ಅವನಿಗೆ ಅವಕಾಶ ಆಗಲಿ. ಎಷ್ಟೋ ಜನ ಈ ರೀತಿ ನಾನಾ ಉಪಾಯ ಮಾಡಿದ್ದಾರೆ ಮೋಕ್ಷಕ್ಕೆ ಹೋಗಿಬಿಡಬೇಕು ಅಂತ. ಅಲ್ಲಿ ಹೋಗಿ ಸೇರ್ಕೊಂಡ ಮೇಲೆ ಏನಾದರೂ ಆಗುತ್ತೆ ಹಾಗೆ ಅಂತ ಅವರು. ಅತುಲ ಅಂತ ಒಬ್ಬ ಅಸುರ ಇದ್ದ. ಅವನು ಭಾರೀ ತಪಸ್ಸು ಮಾಡಿ ಬ್ರಹ್ಮದೇವರ ಹತ್ರ ವರ ಪಡೆದ, ನಾನು ಪರಮಾತ್ಮನ ಹೊಟ್ಟೆ ಒಳಗೆ ಸೇರ್ಕೋಬೇಕು ಅಂತ. ಅವನು ಆಯಿತು ಅಂತ ವರ ಕೊಟ್ಟರು. ಆದರೆ ಅವನ ಉದ್ದೇಶ ಏನಿತ್ತು ಅಂತಂದರೆ, ಭಗವಂತನ ಹೊಟ್ಟೆ ಒಳಗೆ ಪರಶುರಾಮ ದೇವರ ಹೊಟ್ಟೆ ಒಳಗೆ ಅವರು ಭೂಮಿಯಲ್ಲಿ ಬಹಳ ಕಾಲ ಅಡ್ಡಾಡ್ತಿದ್ರು. ಅವ್ರ ಹೊಟ್ಟೆ ಒಳಗೆ ಸೇರ್ಕೋಬೇಕು. ಅವರ ಅವತಾರ ಕಾರ್ಯ ಮುಗಿದ ಮೇಲೆ ಅವರು ವೈಕುಂಠಕ್ಕೆ ಹೋಗ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ. ಆವಾಗ ಹೊರಗೆ ಎಳೆದು ಬಿಡೋದು ಆಗಬೇಕು. ಅಂತೂ ಅಲ್ಲಿ ಅವ್ರ ಹೊಟ್ಟೆ ಒಳಗೆ ಸೇರ್ಕೊಂಡಿರೋದು ಸೇರ್ಕೊಂಡ್ಬಿಟ್ಟ. ಗೊತ್ತಾಯಿತು ಪರಶುರಾಮ ದೇವರಿಗೆ, ನಾನಿನ್ನು ಮೋಕ್ಷಕ್ಕೆ ಹೋದರೆ ಅಲ್ಲಿ ಬಂದು ಹೊರಗಿಳಿತಾನೆ. ಅವನು ಮೋಕ್ಷಕ್ಕೆ ಹೋಗಲಿಲ್ಲ, ಅವ್ರು ಭೂಮಿಯಲ್ಲೇ ಉಳ್ಕೊಂಡ್ಬಿಟ್ರು. ಅಶ್ವತ್ಥಾಮ, ಬಲಿರ್ವ್ಯಾಸ, ಹನುಮಾಂಶ್ಚ, ವಿಭೀಷಣ, ಕೃಪ ಪರಶುರಾಮಶ್ಚ ಅವರು ಚಿರಂಜೀವಿಗಳಾಗಿ ಭೂಮಿಯಲ್ಲೇ ಉಳ್ಕೊಂಡ್ರು. ಅಲ್ಲಿ ಹೋದ್ರೆ ಹೊರಗಿಳಿತಾನೆ, ಇಳಿಯೋದೇ ಬೇಡ ಅಂತ ಇವ್ರು ಇಲ್ಲೇ ಉಳ್ಕೊಂಡ್ರು. ಅವ್ನು ಕಾಯ್ತಾನೇ ಇದ್ದಾನೆ, ಬಾಯಿ ಬಿಟ್ಟು ಹೇಳೋಂಗಿಲ್ಲ, ಹೋಗ್ರಿ ಮೋಕ್ಷಕ್ಕೆ ಅಂತ ಹೇಳೋ ಹಾಗಿಲ್ಲ. ಒಳಗೆ ಸೇರ್ಕೊಂಡು ಹಾಗೇ ಒದ್ದಾಡಿದ. ಕೊನೆಗೆ ರಾಮದೇವರ ಹತ್ರ ಯುದ್ಧಕ್ಕೆ ಎಂತಾಯಿತು, ರಾಮ ಪರಶುರಾಮರ ಯುದ್ಧ, ಮೇಲ್ನೋಟಕ್ಕೆ ಯುದ್ಧ. ರಾಮದೇವ್ರು ಏನು ಮಾಡಿದರು, ಒಂದು ಬಾಣ ಗುರಿ ಇಟ್ಟರು. ಪರಶುರಾಮದೇವ್ರು ಹೇಳಿದರು, ಅತುಲಾಸುರ, ಮೋಕ್ಷಕ್ಕೆ ಅಂತ ನೀ ಹೊಟ್ಟೆ ಒಳಗೆ ಸೇರ್ಕೊಂಡಿದ್ದೆ, ರಾಮ ಬಾಣ ಬರ್ತಾ ಇದೆಯೋ ಅಂತಂದರು. ಹೊರಗೆ ಬಂದ, ಅವನಿಗೆ ಬಿದ್ದು ಸತ್ತೋಗ್ಬಿಟ್ಟು. ಹೀಗೆ ಮಾಡಿ ಅವನನ್ನು ಇಲ್ಲೇ ಉಳಿಸಿದ್ರು, ಸಾಯಿಸಿದ್ರು ಹೊರತು ಮೋಕ್ಷಕ್ಕೆ ಕರ್ಕೊಂಡು ಹೋಗಲಿ. ಹೀಗೆ ಏನೇನೋ ಪ್ರಯತ್ನ ಮಾಡಿದ್ದಾರೆ ಮೋಕ್ಷಕ್ಕೆ ಹೋಗಬೇಕು ಅಂತ, ಒಬ್ಬರನ್ನೂ ಸೇರಿಸಿಲ್ಲ ಪರಮಾತ್ಮ. ಸ್ವರ್ಭಾನುವನ್ನು ಕೂಡ ಸೇರಿಸಿಲ್ಲ. ಆಮೇಲೆ ಸಮುದ್ರ ಮಥನದ ಕಥೆ ಅದು ಇದೇ ಸಮುದ್ರ ಮಥನದಲ್ಲೇ ಇದೆಲ್ಲ ನಡೀತು. ವಾಮನಾವತಾರ, ತ್ರಿವಿಕ್ರಮಾವತಾರದ ಚರಿತ್ರೆ ಹೇಳಿದ್ದಾರೆ. ಅಮೃತ ಸಿಗಲಿಲ್ಲ ಅಂತ ಹೇಳಿ ಇವರು ದೈತ್ಯರಿಗೆ ಸಿಗಲಿಲ್ಲ ಅಂತ ಯುದ್ಧಕ್ಕೆ ಬರ್ತಾರೆ ದೇವತೆಗಳ ಮೇಲೆ. ಆವಾಗ ಶುಕ್ರಾಚಾರ್ಯರು ದೈತ್ಯರನ್ನೆಲ್ಲ ಬದುಕಿಸ್ತಾ ಇದ್ದರು. ಅವರನ್ನು ದೈತ್ಯರು ಬದುಕಿಸ್ತಾ ಇದ್ದಾರಲ್ಲ, ಅದಕ್ಕೇನು ಮಾಡೋದು? ಮತ್ತೆ ಸ್ವರ್ಗ ಕೈ ತಪ್ಪಿ ಹೋಗ್ತಾ ಇತ್ತು. ಆವಾಗ ಪರಮಾತ್ಮ ವಾಮನನಾಗಿ ಅವತಾರ ಮಾಡಿ ಆ ಬಲಿಚಕ್ರವರ್ತಿಯಿಂದ ಭೂಮಿಯನ್ನು ಬೇಡಿ ಇಸ್ಕೊಳ್ತಾನೆ. ಅಲ್ಲಿಯೂ ಅಷ್ಟೇ, ಬೇಡಿದ್ಯಾತಕ್ಕೆ ಪರಮಾತ್ಮ ಹೋಗಿ ಬೇಡಿದನೇ ಅಂತ ಅನಿಸ್ತದೆ. ಅದರ ರಹಸ್ಯವನ್ನು ಹೇಳಿದ್ದಾರೆ. ಯಾಕೆ ಬಲಿಚಕ್ರವರ್ತಿ ಹತ್ತಿರ ಭೂದಾನ ಬೇಡಿದ ಪರಮಾತ್ಮ? ಮಾರುದ್ದ ದೇಹವನ್ನು ಗೇಣುದ್ದ ಮಾಡಿಕೊಂಡು ಆ ಬಲಿಚಕ್ರವರ್ತಿ ಮನೆಗೆ ಹೋಗಿ ವೇದಾಂತ ವೇದ್ಯ ತಾನು ಗರುಡಾರೂಢ ಅಂತಹದ್ದು ಪಾದ ನಡಿಗೆಯಲ್ಲಿ ನಡ್ಕೊಂಡು ಹೋಗಿ ವೇದ್ಯ ತಾನೇ ವೇದ ಪಾರಾಯಣ ಮಾಡ್ತಾ ಪೀತಾಂಬರಧಾರಿ ಲಂಗೋಟಿ ಹಾಕ್ಕೊಂಡು ಗೇಣುದ್ದ ದೇಹ ಮಾಡಿಕೊಂಡು ಅಲ್ಲಿ ಬಲಿಚಕ್ರವರ್ತಿ ಮನೆಗೆ ಹೋಗಿ ಭೂದಾನ ಕೇಳ್ತಾನೆ. ಯಾಕೆ? ನರಸಿಂಹದೇವರು ಪ್ರಹ್ಲಾದನಿಗೆ ವರ ಕೊಟ್ಟಿದ್ದು, ನಿನ್ನ ವಂಶದಲ್ಲಿ ಬಂದವರ ಮೇಲೆ ನಾನು ಪ್ರಹಾರ ಮಾಡೋದಿಲ್ಲ, ಅವರನ್ನು ಕೊಲ್ಲೋದಿಲ್ಲ ಅಂತ. ಈ ಬಲಿಚಕ್ರವರ್ತಿ ಪ್ರಹ್ಲಾದನ ವಂಶಕ್ಕೆ ಸೇರಿದವನು. ಪ್ರಹ್ಲಾದನ ಮಗ ವಿರೋಚನನ ಮಗ ಬಲಿಚಕ್ರವರ್ತಿಯ ಮಗ ಬಾಣಾಸುರ. ಇವ್ರು ಯಾರ ಮೇಲೂ ಪರಮಾತ್ಮ ವಧೆ ಮಾಡಲಿಲ್ಲ, ಇವ್ರು ಯಾರನ್ನೂ ವಧೆ ಮಾಡಲಿಲ್ಲ. ಬಲಿಚಕ್ರವರ್ತಿ ಅನ್ಯಾಯ ಮಾಡಿದ, ದೇವತೆಗಳ ಸಂಪತ್ತನ್ನು ಕಸ್ಕೊಂಡ. ಅದಕ್ಕೆ ಭಗವಂತ ವಾಮನನಾಗಿ ಬೇಡಿ ಇಸ್ಕೊಂಡು, ಯಾಚನೆ ಮಾಡಿ ಇಸ್ಕೊಂಡು ಇಂದ್ರನಿಗೆ ಕೊಟ್ಟ ಹೊರತು ಬಲಿಯನ್ನು ವಧೆ ಮಾಡಲಿಲ್ಲ. ಆದ್ದರಿಂದ ಬಲಿ ಚಿರಂಜೀವಿಯಾಗಿ ಉಳ್ಕೊಂಡ. ಬಲಿಯೂ ಕೂಡ ಅವನು ವಧೆ ಇಲ್ಲದೆ ಉಳ್ಕೊಂಡು, ಅವನು ಚಿರಂಜೀವಿಗಳೆಲ್ಲ ಅವನು ಸೇರಿದ ಬಲಿ. ಯಾಕೆ? ಅವನು ಪ್ರಹ್ಲಾದನ ಮೊಮ್ಮಗ, ಅವನನ್ನು ಬೇಡಿಯಾದರೂ ಇಸ್ಕೋಬೇಕು ಅಂತ, ಅದಕ್ಕೆ ಬೇಡಿ ಇಸ್ಕೊಂಡು. ಇದು ನರಸಿಂಹದೇವರು ಪ್ರಹ್ಲಾದನಿಗೆ ಕೊಟ್ಟ ವರ. ಅಂಥವನ ಮೊಮ್ಮಗನಾದ್ದರಿಂದ ಇವನು ಬದುಕುಳಿದ ಬಲಿಚಕ್ರವರ್ತಿ. ಆ ವಂಶದಿಂದ ಬದುಕುಳಿದ, ಪ್ರಹ್ಲಾದನ ವಂಶಕ್ಕೆ ಸೇರಿದ್ದರಿಂದ. ಇಲ್ಲದೇ ಇದ್ದರೆ ಅವನಿಗೂ ಬೀಳ್ತಿತ್ತು ಏಟು. ಇದು ವಾಮನಾವತಾರದಲ್ಲಿ ತೋರಿಸಿದಂಥ ಸಂದೇಶ ಇದು. ಬಾಣನಿಗೂ ಅಷ್ಟೇ ಮಾಡ್ತಾನೆ. ಮುಂದೆ ದಶಮಸ್ಕಂದದಲ್ಲಿ ಬರ್ತದೆ. ಬಾಣಾಸುರನೂ ಕೂಡ ಅನಿರುದ್ಧನನ್ನು ಬಂಧನದಲ್ಲಿಟ್ಟಿದ್ದ. ಕೃಷ್ಣ ಹೋಗಿ ಅನಿರುದ್ಧನ ಬಿಡಿಸ್ಕೊಂಡ, ಬಾಣಾಸುರನನ್ನು ವಧೆ ಮಾಡಲಿಲ್ಲ. ಯಾಕೆ? ಬಲಿಚಕ್ರವರ್ತಿಯ ಮಗ, ಪ್ರಹ್ಲಾದನ ವಂಶಕ್ಕೆ ಬಂದವನು, ಅವನನ್ನು ಕೊಲ್ಲೋದು ಬೇಡ ಅಂತ ಬಾಣನನ್ನು ಉಳಿಸಿದ. ಇದಾದ ಮೇಲೆ ಭಗವದ್ಭಕ್ತರ ಚರಿತ್ರೆ ಅಂತ ಪ್ರಾರಂಭ ಆಗ್ತದೆ. ವೈಷ್ಣವಾನಾಂತು ಚರಿತಂ ವಿಷ್ಣುದ್ರೇಕಾಯ ಕಥ್ಯತೆ. ವೈಷ್ಣವರಾದ ಭಗವದ್ಭಕ್ತರ ಚರಿತ್ರೆನೂ ಕೇಳಬೇಕು. ಅದಕ್ಕೆ ಸೂರ್ಯವಂಶ, ಚಂದ್ರವಂಶ, ಋಷಿವಂಶ ಇವರದ್ದೆಲ್ಲ ಚರಿತ್ರೆಯನ್ನು ಮುಂದೆ ಹೇಳ್ತಾರೆ.
ಬೇಕಾದಷ್ಟು ಸೂರ್ಯವಂಶದ ರಾಜರಿದ್ದಾರೆ ಭಗವದ್ಭಕ್ತರು, ಚಂದ್ರವಂಶದಲ್ಲಿ ಬಹಳ ಮಂದಿ ಬಂದರು, ಋಷಿಗಳು ಎಷ್ಟು ಜನ ಇದ್ದಾರೆ ಭಗವದ್ ಅನುಗ್ರಹ ಪಾತ್ರರು, 100 ಕೋಟಿ ಋಷಿಗಳಿದ್ದಾರಂತೆ, 100 ಕೋಟಿ ಋಷಿಗಳು. ಅವರದ್ದೆಲ್ಲ ಚರಿತ್ರೆ ಹೇಳ್ತಾ ಹೋದರೆ ನಶಕ್ಯತೆ ವಿಸ್ತರತೋ ವಕ್ತುಂ ವರ್ಷ ಶತೈರಪಿ, 100 ವರ್ಷ ಹೇಳಿದರೂ ಮುಗಿಯೋದಿಲ್ಲ. ಅದರಿಂದ ಕೆಲವರದ್ದನ್ನು ಉಲ್ಲೇಖ ಮಾಡ್ತಾರೆ. ಭಗೀರಥ ಹೇಗೆ ಬಾಳಿದ ಭಗೀರಥ, ತನ್ನ ಪೂರ್ವಿಕರಿಗಾಗಿ ಅಂತ ತಂದರೂ ಕೂಡ ಇಡೀ ಜಗತ್ತಿಗೆ ಎಷ್ಟು ಉಪಕಾರ ಮಾಡಿದ ಭಗೀರಥ. ತನಗಾಗಿ ತಾನು ಬಾಳಲಿಲ್ಲ ಹಿಂದಿನವರು. ಏನಾದರೂ ಒಂದು ಲೋಕೋಪಕಾರ ಆಗಬೇಕು, ಲೋಕಕ್ಕೆ ಉಪಕಾರ ಮಾಡಿ ಬದುಕಬೇಕು. ಅದು ಮರಗಳು ಬದುಕ್ತವೆ, ತನಗಾಗಿ ಬದುಕೋದಿಲ್ಲ ಮರ. ಜನರಿಗೆ ನೆರಳು ಕೊಡಬೇಕು, ಜನರಿಗೆ ಹಣ್ಣು ಹಂಪಲು ಕೊಡಬೇಕು, ಅದಕ್ಕಾಗಿ ಬದುಕ್ತವೆ. ನದಿ ಹರಿತದೆ, ತನಗೋಸ್ಕರ ಹರಿಯೋದಿಲ್ಲ, ಜನರಿಗೆ ನೀರು ಕೊಡಬೇಕು. ದನ ಹಾಲು ಕೊಡ್ತದೆ, 1 ಲೋಟ ಹಾಲು ದನ ಕುಡಿಯೋದಿಲ್ಲ, 1 ಲೋಟ ಹಾಲು ಹೇಗಿದೆ ಅಂತ ರುಚಿ ನೋಡೋದಿಲ್ಲ. ಬರೇ ನೀರು ತೃಣ ಜಲಧೇನುಂಡು ಅನವರತ ಪಾಲ್ಗರವೆ ತರನಂತೆ. ಬರೀ ಒಂದಿಷ್ಟು ಹುಲ್ಲು ತಿಂತದೆ, ನೀರು ಕುಡಿತದೆ ಹಸು, ಎಂಥ ಹಾಲು ಕೊಡ್ತದೆ. ಆ ಹಾಲಿನಿಂದ ಏನೇನೆಲ್ಲ ಭಕ್ಷ್ಯ ಮಾಡ್ತಾರೆ, ನಾನಾ ವಿಧವಾದ ಭಕ್ಷ್ಯಗಳು ಹಾಲಿನಿಂದ ಮಾಡ್ತಕ್ಕಂಥದ್ದು. ಒಂದು ಭಕ್ಷ್ಯವನ್ನು ದನಕ್ಕೇನು ತಿನ್ನಿಸೋದಿಲ್ಲ, 1 ಬಕೆಟ್ ಹಾಲು ಕುಡಿಸೋದಿಲ್ಲ, ಅದು ಕುಡಿಯೋದು ಇಲ್ಲ, ಅದಕ್ಕೆ ಬೇಕಾದ್ದು ಹುಲ್ಲೇ ನೀರೇ, ಆದರೆ ಕೊಡೋದು ಮಾತ್ರ ಅಪಾರ. ಹಾಗೆಯೇ ಸೂರ್ಯವಂಶ ಚಂದ್ರವಂಶದ ರಾಜರು ಬೇಕಾದಷ್ಟು ಲೋಕಕ್ಕೆ ಉಪಕಾರ ಮಾಡಿದವರು. ಭಗೀರಥ ಒಬ್ಬ, ಭಾಗೀರಥಿಯನ್ನು ಭೂಮಿಗೆ ತಂದುಕೊಟ್ಟವನು ಭಗೀರಥ. ಹರಿಶ್ಚಂದ್ರ ಸತ್ಯ ಅನ್ನೋ ಧರ್ಮವನ್ನು ಪರಿಪಾಲನೆ ಮಾಡಿದವನು ಸತ್ಯ ಹರಿಶ್ಚಂದ್ರ. ಇಕ್ಷ್ವಾಕು ಮಹಾರಾಜ ಪಿತೃದೇವತಾ ಕಾರ್ಯದಲ್ಲಿ, ಶ್ರಾದ್ದದಲ್ಲಿ, ಪಿತೃಕಾರ್ಯದಲ್ಲಿ ಬಹಳ ಶ್ರದ್ಧೆಯನ್ನು ತೋರಿಸಿದವನು. ಅಂಥ ಧರ್ಮ ಅವನು ತೋರಿಸಿದ. ಯಯಾತಿ ಬಾಳಿದ, ನಹುಷ ಚಕ್ರವರ್ತಿ, ಇವರೆಲ್ಲ ಹೇಗೆ ಬಾಳಿದರು ಅಂತ ಅವರ ಕಥೆಗಳನ್ನು ಹೇಳಿದ್ದಾರೆ. ಅಂಬರೀಷ, ಏಕಾದಶಿ ವ್ರತ ಮಾಡಿದಂಥ ಅಂಬರೀಷನ ಕಥೆ ಬರ್ತದೆ. ಅಂಬರೀಷನ ಜೀವನ ಹೇಳುವಾಗ ಸ್ವಲ್ಪ ವಿಶೇಷವಾಗಿ ಹೇಳಿದ್ದಾರೆ. ಅಂಬರೀಷ ಪರಮಾತ್ಮನಲ್ಲಿ, ಭಗವದ್ಭಕ್ತರಲ್ಲಿ, ಸಾಧುಗಳಲ್ಲಿ ಬಹಳ ಗೌರವ, ಬಹಳ ಭಕ್ತಿಯನ್ನು ಹೊಂದಿದವನು. ಕೇವಲ ವಿಷ್ಣುವಿನಲ್ಲಿ ಮಾತ್ರ ಅಲ್ಲ, ವಿಷ್ಣು ಭಕ್ತರಲ್ಲಿ, ಸಾಧುಗಳಲ್ಲಿ ಅಪಾರ ಭಾವ ಅಂದರೆ ಭಕ್ತಿ, ಅಪಾರ ಭಕ್ತಿಯನ್ನು ಹೊಂದಿದವನು. ಈ ಜಡವಾದ ಪ್ರಪಂಚ ಏನಿದೆ ಅದವನಿಗೆ ಲೋಷ್ಠವತ್ತು ಸ್ಮೃತಂ, ಮಣ್ಣಿನ ಹೆಂಟೆ. ಜಡ ಪ್ರಪಂಚವನ್ನು ಅಷ್ಟೇ, ಇದು ಬರೇ ಸಾಧನೆಗೋಸ್ಕರ ಇರೋದು ಅಂತ ಅಷ್ಟೇ ಭಾವಿಸಿದ್ದ. ಅದು ಸರ್ವಸ್ವ ಆಗಿದ್ದಿಲ್ಲ. ವಿಷ್ಣು ವೈಷ್ಣವರೇ ಸರ್ವಸ್ವ. ಬಂಗಾರ, ಬೆಳ್ಳಿ, ಬಂಗಾರವೂ ಕೂಡ ಮಣ್ಣಿನ ಹೆಂಟೆಗೆ ಸಮಾನ ಅವನಿಗೆ. ಬಂಗಾರವನ್ನು ಮಣ್ಣು ಸಮಲೋಷ್ಠ ಅಶ್ಮ ಕಾಂಚನ ಅಂತ ಗೀತೆಯಲ್ಲಿ ಹೇಳ್ತಾರೆ. ಲೋಷ್ಠ, ಅಶ್ಮ, ಕಾಂಚನ, ಕಬ್ಬಿಣ ಆದರೂ ಅಷ್ಟೇ, ಬೆಳ್ಳಿ ಆದರೂ ಅಷ್ಟೇ, ಬಂಗಾರ ಆದರೂ ಅಷ್ಟೇ, ಮಣ್ಣಿನ ಹೆಂಟೆ ಆದರೂ ಅಷ್ಟೇ. ಅದರಲ್ಲಿ ಭಾವನೆ ಇರೋದೇ ಇಲ್ಲ, ಪರಮಾತ್ಮನ ಪಾದದ್ದೇ ಚಿಂತನೆ. ಹಾಗಿದ್ದ ಅಂಬರೀಷ. ಬಹಳ ವಿಚಿತ್ರ ಶ್ಲೋಕ ಇದು, ಎಷ್ಟು ಸ್ವಾರಸ್ಯವಾಗಿದೆ ಈ ಶ್ಲೋಕದಲ್ಲಿ ನೋಡಿ. ಅಂಬರೀಷ ಹೇಗಿದ್ದ, ಮನಸ್ಸನ್ನು ಯಾವಾಗಲೂ ಭಗವಂತನ ಪಾದಾರವಿಂದದಲ್ಲಿ ಇಡ್ತಿದ್ದ. ವಚಾಂಸಿ ವೈಕುಂಠ ಗುಣಾನುವರ್ಣನೆ, ತನ್ನ ಮಾತು ವಾಗೀಂದ್ರಿಯ, ವೈಕುಂಠ ಅಂದರೆ ಪರಮಾತ್ಮ, ಅವನ ಗುಣಕೀರ್ತನೆಯಲ್ಲೇ ತನ್ನ ಮಾತು, ನಾಲಿಗೆ, ಬೇರೆ ಯಾವುದರಲ್ಲೂ ಆಸಕ್ತಿ ಇಲ್ಲ. ಯಾವಾಗಲೂ ಭಗವಂತನ ಕಥೆಗಳನ್ನು ತನ್ನ ಆಪ್ತರಿಗೆ ಹೇಳ್ತಾ ಇದ್ದ ಅಂಬರೀಷ. ಬಹಳ ಹೊತ್ತು ಕೂತ್ಕೊಂಡು ಮನಸ್ಸನ್ನು ಪಾದಾರವಿಂದದಲ್ಲಿಟ್ಟು ಧ್ಯಾನ ಮಾಡೋನು. ತನ್ನ ಊರಿನ ಹರಿಮಂದಿರಕ್ಕೆ ಹೋಗಿ 2 ಕೈಯಿಂದ ತಾನೇ ಹರಿಮಂದಿರ ಮಾರ್ಜನ ಮಾಡ್ತಿದ್ದಂತೆ. 2 ಕೈಯಿಂದ ಕಸ ಗುಡಿಸಿ ಒರೆಸಿ ತನ್ನ ಊರಿನ ದೇವಾಲಯದಲ್ಲಿ ತಾನು ಹೋಗಿ ಆ ಕೆಲಸ ಮಾಡ್ತಿದ್ದಂತೆ. ಕಸ ಗುಡಿಸಬೇಕು, ಒರೆಸಬೇಕು. ನನ್ನ ಊರಿನ ದೇವರು ನನ್ನ ಪ್ರಜೆಗಳನ್ನು ಕಾಪಾಡ್ತಾ ಇದ್ದಾರೆ, ಇನ್ನೊಬ್ಬರನ್ನ ಯಾಕೆ ಇಡಬೇಕು? ನನ್ನ ದೇವರ ಕೆಲಸ ನಾನು ಮಾಡ್ತೇನೆ, ನಮ್ಮ ತಾಯಿ ಶುಶ್ರೂಷೆ ನಾವು ಮಾಡೋ ಹಾಗೆ ನಮ್ಮ ದೇವರು ನಾವು ಮಾಡ್ತೇವೆ ಅಂತ ಹೇಳಿ ಕರವು ಹರಿಯರು 2 ಕೈಯಿಂದ, ಅಷ್ಟು ಗೌರವ. 2 ಕೈಯಿಂದ ಹರಿಮಂದಿರ, ಒಂದೇ ಕೈಯಿಂದ ಮಾಡ್ಲಿಕ್ಕೆ ಬರ್ತದೆ. ಶ್ರುತಿಂ ಚಕಾರ ಚ್ಯುತ ಸತ್ಕಥೋದಯೇ, 1 ಕಿವಿಯಿಂದ ಹರಿಕಥೆ ಕೇಳ್ತಿದ್ದ. 1 ಕಿವಿಯಿಂದ ಕೇಳ್ತಿದ್ದ ಅಂತಂದ್ರೆ ಏನರ್ಥ? ಎಲ್ಲಿಯಾದರೂ ಹಾಕಿ ಕೇಳಲಿಕ್ಕೆ ಸಾಧ್ಯನಾ? ಒಂದೇ ಕಿವಿ ಕೇಳಿದ್ರೆ 2 ಕಿವಿಗೆ ಬಿದ್ದೇ ಬೀಳ್ತದೆ. ಏನಾದರೂ ಹೇಳಿದರೆ, ಹರಿಕಥೆ ಹೇಳಿದರೆ 2 ಕಿವಿಗೆ ಬಿದ್ದೇ ಬೀಳ್ತದೆ. ಗೌರವದಿಂದ 2 ಕೈಯಿಂದ ಹರಿಮಂದಿರ ಮಾರ್ಜನ ಮಾಡಬೇಕು. ದೇವರ ಕೆಲಸ ಎಲ್ಲ ಮಂಗಳಾರತಿ ಮಾತ್ರ 1 ಕೈಯಿಂದ ತೊಗೋಬೇಕು ಅಷ್ಟೇ. ಅದಕ್ಕೆ 2 ಕೈ ಹಾಕಬಾರ್ದು, ಒಂದೇ ಕೈಯಿಂದ ಮಂಗಳಾರತಿ ತೊಗೋಬೇಕು. ಇನ್ನೆಲ್ಲ 2 ಕೈಯಿಂದ ಮಾಡ್ತಾರೆ ದೇವರ ಕೆಲಸ. ಹರಿಕಥೆಯನ್ನು 1 ಕಿವಿಯಿಂದ ಅಂದರೆ ಅದರಲ್ಲೂ ಬಲಗಿವಿಯಿಂದ ಮಾತ್ರ ಹರಿಕಥೆ ಕೇಳ್ತಿದ್ದ. ಏನಭಿಪ್ರಾಯ ಅಂದರೆ, ಭಗವಂತನ ಕಥಾಶ್ರವಣ ಮಾಡುವಾಗ ಇದು ಉತ್ತಮವಾಗಿರತಕ್ಕಂಥ ಮಂತ್ರ, ಇದು ಮಹಾಮಂತ್ರ. ಪುರಾಣ ಅನ್ನೋದು ಭಗವಂತನ ಮಹಾಮಂತ್ರ ಅನ್ನುವ ಗೌರವ ಭಾವನೆ ಅವನಿಗಿತ್ತು. ಮಹಾಮಂತ್ರ ಉಪದೇಶ ತಗೋಬೇಕಾದ್ರೆ ಒಂದು ನಿಯಮ ಇದೆ. ಗಾಯತ್ರಿ ಮಂತ್ರೋಪದೇಶ, ಇನ್ಯಾರ್ದಾದ್ರೂ ಗುರುಗಳಿಂದ ಮಂತ್ರೋಪದೇಶ ತಗೋಬೇಕಾದ್ರೆ ಬಲಗಿವಿಯಿಂದ ಮಾತ್ರ ತಗೋಬೇಕು. ಗುರುಗಳ ಬಾಯಿ ಕಡೆ ಅವರು ಬಲಗಿವಿ ಇಟ್ಟುಕೊಂಡು ಕೂಡಬೇಕು. ಗುರುಗಳು ಕೂಡ ಮೆಲ್ಲಕ್ಕೆ ಬಲಗಿವಿಯಲ್ಲಿ ಹೇಳಬೇಕು. ಗಾಯತ್ರಿ ಮಂತ್ರೋಪದೇಶ ಮಾಡುವಾಗಲೂ ತೊಡೆ ಮೇಲೆ ಕೂಡಿಸ್ಕೊಂಡು ಬಲಗಿವಿಗೆ ಮಾತ್ರ ಹೇಳ್ತಾರೆ, ಅದು ಎಡಗಿವಿಗೆ ಬೀಳಬಾರ್ದು ಹರಿಮಂತ್ರ. ಅಷ್ಟು ಮೆಲ್ಲಕ್ಕೆ ಬಲಗಿವಿಯಲ್ಲಿ ತಗೋಬೇಕು ಅಂತ ಶಾಸ್ತ್ರ ಇರೋದು.
ಅವನು ಒಂದು ಕಿವಿಯಿಂದ ಹರಿಕಥೆ ಕೇಳ್ತಿದ್ದ ಅಂದರೆ ಬಲಗಿವಿಯಿಂದ ಹರಿಕಥೆ ಕೇಳ್ತಿದ್ದ ಅಂಬರೀಷ. ಅಂದರೆ ಹರಿಕಥೆ ಅಂತ ಅನ್ನೋದು ಅದು ಮಹಾಮಂತ್ರ ತುಲ್ಯ, ಮಹಾಮಂತ್ರ ಸ್ವರೂಪ. ಆದ್ದರಿಂದ ಬಲಗಿವಿಯಿಂದ ಕೇಳಬೇಕು, ಮಂತ್ರೋಪದೇಶ ಪಡೆದಂತೆ. ಇಷ್ಟು ಭಾವನೆ ಇತ್ತು ಅವನಿಗೆ ಅಂತ ವ್ಯಾಸರು ಆ ವಚನ ವ್ಯತ್ಯಾಸದಲ್ಲಿ ತಿಳಿಸ್ತಾರೆ. ಒಂದು ಕಡೆ ದ್ವಿವಚನ ಹಾಕಿದ್ದಾರೆ, ಒಂದು ಕಡೆ ಏಕವಚನ ಹಾಕಿದ್ದಾರೆ. ಶ್ರುತಿ ಅಂತ ದ್ವಿವಚನ ಸುಲಭವಾಗಿ ಹೇಳ್ಬೋದಾಗಿತ್ತು, ಏಕವಚನ ಹಾಕಿದ ಉದ್ದೇಶ ಹೀಗೆ. ಅದರಿಂದ ಪುರಾಣ ಅಂತಂದರೆ ಅದು ಮಹಾಮಂತ್ರತುಲ್ಯ ಅನ್ನುವ ಭಾವನೆಯಿಂದ ಎಲ್ಲರೂ ಪುರಾಣ ಕಥಾಶ್ರವಣ ಮಾಡಬೇಕು. ಹೇಳುವವರು ಹಾಗೆ ಮಂತ್ರೋಪದೇಶ ಹೇಳುವಾಗ ಏನೇನೋ ಹೇಳಲಿಕ್ಕಿಲ್ಲ ಮಂತ್ರೋಪದೇಶದ ಮಧ್ಯದಲ್ಲಿ. ಹಾಗೆ ಪುರಾಣ ಹೇಳುವಾಗಲೂ ಕೂಡ ಶುದ್ಧವಾಗಿ ಹೇಳಬೇಕು ಅನ್ನೋ ಅಭಿಪ್ರಾಯನೂ ಸೂಚಿತವಾಗ್ತದೆ. ಹೀಗೆ ಕಣ್ಣಿನಿಂದ ಭಗವಂತನ ಮೂರ್ತಿಯನ್ನು ನೋಡೋದು, ಮೂಗಿನಿಂದ ಭಗವಂತನಿಗೆ ನಿವೇದಿತವಾದ ತುಳಸಿ ಹೂವು ಅದನ್ನೇ ಆಗ್ರಹಿಸಬೇಕು. ತುಳಸಿ ಇಲ್ಲದ ಊಟವನ್ನು ಮಾಡ್ತಾನೇ ಇದ್ದಿಲ್ಲ. ಏನಿದ್ರೂ ತುಳಸಿಯಿಂದ ಭಗವಂತನಿಗೆ ಅರ್ಪಿತವಾದದ್ದನ್ನೇ ಸ್ವೀಕಾರ ಮಾಡೋದು. ಇಂಥ ನಿಯಮ ಇಟ್ಟುಕೊಂಡವನು ಅಂಬರೀಷ. ವಿಶೇಷ ಏಕಾದಶಿ ವ್ರತ ಮಾಡ್ತಿದ್ದ. ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದರು ದುರ್ವಾಸ ಋಷಿಗಳು. ಅವರು ಬರೋದು ಸ್ವಲ್ಪ ತಡ ಆಯಿತು, ಸ್ನಾನ ಮಾಡಿ ಬರೋದು. ದ್ವಾದಶಿ ದಿವಸ ನೀರಿನಿಂದ ಪಾರಣೆ ಮಾಡಿಬಿಟ್ಟ, ಜಲಪಾರಣೆ ಮಾಡಿದ. ಅಷ್ಟಕ್ಕೆ ಅವರು ಸಿಟ್ಟಾಗಿ ಜಟೆಯನ್ನು ನೆಲಕ್ಕೆ ಕೆಪ್ಪಳಿಸಿ ಒಂದು ಭೂತ ಸೃಷ್ಟಿ ಮಾಡಿದರು. ಎಲ್ಲಿ ಹೋದರೂ ಆ ಭೂತ ಬಿಡಲಿಲ್ಲ ಅಂಬರೀಷನನ್ನು, ಇವ್ರನ್ನ ದುರ್ವಾಸರನ್ನು. ಆ ಪರಮಾತ್ಮ ಸೃಷ್ಟಿ ಮಾಡಿದ ಸುದರ್ಶನ ಚಕ್ರ ಆ ಭೂತದ ಬೆನ್ನು ಹತ್ತಿತು. ದುರ್ವಾಸರು ಭೂತ ಸೃಷ್ಟಿ ಮಾಡಿದ್ದು ಅಂಬರೀಷನ ಮೇಲೆ. ಕೂಡಲೇ ಅಲ್ಲಿ ಪರಮಾತ್ಮನ ಚಕ್ರ ಬಂತು. ಅದನ್ನು ಹೇಳ್ತಾರೆ ವ್ಯಾಸರು. ಮೊದಲೇ ಕಳಿಸಿದಂತೆ ಪರಮಾತ್ಮ ಸುದರ್ಶನ ಚಕ್ರವನ್ನು. ದಿನತ್ರಯ ವ್ರತ, ದಶಮಿ, ಏಕಾದಶಿ, ದ್ವಾದಶಿ ಅಂತ 3 ದಿನದ ವ್ರತ. ದಶಮಿ ಬೆಳಗ್ಗೆ ಸುದರ್ಶನ ಚಕ್ರ ಬಂದಿತ್ತಂತೆ. 3 ದಿವಸದ ವ್ರತ ಮಾಡ್ತಿದ್ದಾನೆ. ದಶಮಿ ಒಂದೇ ಊಟ, ಏಕಾದಶಿ ನಿರಾಹಾರ ಮತ್ತು ದ್ವಾದಶಿ ಒಂದೇ ಊಟ. ಆ 3 ದಿನದ ವ್ರತದಲ್ಲಿ ಇವನಿಗೆ ತೊಂದರೆ ಬರಬಾರದು ಅಂತ ಸುದರ್ಶನ ಚಕ್ರ ಬಂದಿತ್ತು. ದ್ವಾದಶಿ ದಿವಸ ದುರ್ವಾಸರ ಭೂತ ಬೆನ್ನತ್ತಿದಾಗ ಆ ಸುದರ್ಶನ ಚಕ್ರ ಆ ಭೂತವನ್ನು ಸುಟ್ಟು ದುರ್ವಾಸರನ್ನೇ ಬೆನ್ನತ್ತಿ ಬಿಡ್ತಂತೆ. ಎಲ್ಲ ಕಡೆ ಓಡಿ ದುರ್ವಾಸರು ಕೊನೆಗೆ ವೈಕುಂಠಕ್ಕೆ ಹೋದರೆ ಭಗವಂತನು ಕೈ ಎತ್ತಿಬಿಟ್ಟ. ಅಹಂ ಭಕ್ತಪರಾಧೀನ, ಅಂಬರೀಷನ ಹತ್ರ ಹೋಗ್ರಿ. ಇಲ್ಲಿ ಬಂದು ಪುನಃ ದುರ್ವಾಸರು ಅಂಬರೀಷನನ್ನೇ ಕೇಳ್ಕೊತಾರೆ. ಸುದರ್ಶನ ಚಕ್ರ ಬಿಟ್ಟಿದ್ದಾನೆ ಪರಮಾತ್ಮ, ಅಲ್ಲಿ ಹೋದರೆ ನಿನ್ನ ಹತ್ರ ಹೋಗುವಂತ ಕಳಿಸಿದ್ದಾನೆ ಮಹಾನುಭಾವ, ಸುದರ್ಶನ ಚಕ್ರ ವಾಪಸ್ ಹೋಗೋ ಹಾಗೆ ಮಾಡು. ಆಮೇಲೆ ಸುದರ್ಶನ ಚಕ್ರದ ಸ್ತೋತ್ರ ಮಾಡ್ತಾನೆ ಅಂಬರೀಷ. ಚಕ್ರ ಹೋಯಿತು ಅಂತ ಕಥೆ ಇದೆ. ಅಲ್ಲಿ ಹೇಳುವಾಗ ಭಾಗವತದಲ್ಲಿ ಅಂಬರೀಷ ಬ್ರಹ್ಮರುದ್ರಾದಿಗಳು ಕೂಡ ಅವರನ್ನು ಕೂಡ ಕೆಳಗೆ ಮಾಡಿಬಿಟ್ಟ ತನ್ನ ಭಕ್ತಿಯಿಂದ ಅಂತ ಉಂಟು. ಅಂಬರೀಷೆಯಲ್ಲಿ ಬ್ರಹ್ಮದೇವರಲ್ಲಿ ಬ್ರಹ್ಮರುದ್ರಾದಿಗಳು ಕೂಡ ಅಂಬರೀಷನ ಎದುರುಗಡೆ ಕೆಳಮಟ್ಟದವರಾದರು ಅಂತಂದರೆ ತಾತ್ಕಾಲಿಕವಾದ ಒಂದು ಪ್ರೀತಿಯನ್ನು, ಅನುಗ್ರಹವನ್ನು ಭಗವಂತ ಅಂಬರೀಷನ ಮೇಲೆ ಮಾಡಿದ್ದ. ಅದಕ್ಕೆ ಸರಿಯಾಗಿ ಆ ಭಗವಂತನ ಪ್ರೀತಿ, ಅವನ ಕೀರ್ತಿ ಅದು ಅಭಿವ್ಯಕ್ತ ಆಗಬೇಕು ಅಂತ ಹೇಳಿ ಬ್ರಹ್ಮಾದಿಗಳು ಕೂಡ ಅದಕ್ಕೆ ಸಹಕಾರ ಮಾಡಿದರು. ಅಲ್ಪರಾದರೂ ಕೂಡ ಕೆಲವು ಸಲ ಅವರಿಗೆ ಕೀರ್ತಿ ಬರಬೇಕು ಅಂತ ಪರಮಾತ್ಮನ ಸಂಕಲ್ಪ ಇರ್ತದೆ. ಅದಕ್ಕೆ ದೇವತೆಗಳು ಕೂಡ ಹಾಗೇ ನಡ್ಕೋತಾರೆ. ಅದರಿಂದ ಬ್ರಹ್ಮರುದ್ರಾದಿಗಳು ಕೂಡ ಹಾಗೇ ನಡ್ಕೊಂಡ್ರು. ಪರಮಾತ್ಮನ ಸಂಕಲ್ಪವೂ ಹಾಗೆ ಇತ್ತು. ಎಲ್ಲರೂ ಸೇರಿ, ಪರಮಾತ್ಮ ಬ್ರಹ್ಮರುದ್ರಾದಿಗಳು ಸೇರಿ ಅಂಬರೀಷನ ಕೀರ್ತಿಯನ್ನು ಅಭಿವ್ಯಕ್ತಗೊಳಿಸಿದರು ಅಂತ ಅರ್ಥ. ಅದು ತಾತ್ಪರ್ಯ ಅಷ್ಟೇ ಹೊರತು ಅಂಬರೀಷನೇ ದೊಡ್ಡವನಾಗಿಬಿಟ್ಟ ಅಂತ ಅಭಿಪ್ರಾಯ ಅಲ್ಲ. ಪರಮಾತ್ಮ ಮಾತ್ರ ಇವ್ರಿಗೆಲ್ಲರಿಗೂ ಕೀರ್ತಿ ತಂದುಕೊಟ್ಟ. ರುದ್ರದೇವರನ್ನು ಅನುಗ್ರಹ ಮಾಡಿದ. ದುರ್ವಾಸನು ಅವರು ಸ್ವಲ್ಪ ತಪ್ಪು ಹೇಳಿದ್ದರಂತೆ. ಏನು ಹೇಳಿದರು? ನೀರು ಕುಡಿದ್ರೆ ಅದು ವ್ರತಕ್ಕೇನೂ ಭಂಗ ಇಲ್ಲ. ಬ್ರಾಹ್ಮಣರನ್ನ ಆಮಂತ್ರಣ ಮಾಡಿ ನೀರು ಕುಡಿಬಹುದು, ಊಟ ಮಾಡಬಾರ್ದು ಅಷ್ಟೇ ಹೊರತು ನೀರು ಕುಡಿದ್ರೂ ದೋಷ ಇಲ್ಲ. ನೀರು ಕುಡಿದಿದ್ದು ತಪ್ಪು ಅಂತ ಅಂದ್ರಲ್ಲ ದುರ್ವಾಸರು, ಅದೇ ಅನ್ಯಾಯ ಮುಕ್ತವಾನ್. ಅದು ಸ್ವಲ್ಪ ಅನ್ಯಾಯ ಹೇಳಿದವರು. ನ್ಯಾಯ ಮಾರ್ಗ ಏನೋ ಅದನ್ನು ಹೇಳಲಿಲ್ಲ, ಆದರೂ ಕೂಡ ಅವ್ರನ್ನ ಅನುಗ್ರಹ ಮಾಡಿದ ಪರಮಾತ್ಮ ಅಂತ ಕಥೆ ಬರ್ತದೆ. ಅಲ್ಲಿ ಆ ಅಂಬರೀಷ ಎಂಥ ಸಜ್ಜನಿಕೆ ಅವನದ್ದು. ಆ ದುರ್ವಾಸ ಋಷಿಗಳು ಭೂತವನ್ನೇ ಸೃಷ್ಟಿ ಮಾಡಿದ್ದರು. ಅವ್ರ ಮೇಲೆ ಸುದರ್ಶನ ಚಕ್ರ ಹೋಯಿತು. ಅವರು ಬಂದು ಅಂಬರೀಷನನ್ನೇ ಕೇಳ್ತಿದ್ದಾರೆ, ಸುದರ್ಶನ ಚಕ್ರ ವಾಪಸ್ ಹೋಗೋ ಹಾಗೆ ಮಾಡು ಅಂತ. ಸಜ್ಜನಿಕೆಯಿಂದ ಅಂಬರೀಷ ಸುದರ್ಶನ ಚಕ್ರ ಸ್ತೋತ್ರ ಮಾಡ್ತಾರೆ. ಅದು ಇನ್ನೊಂದು ಚರಿತ್ರೆ ಇದೇ ರೀತಿ ಬರ್ತದೆ. ಕಪಿಲನಾಮಕ ಪರಮಾತ್ಮನನ್ನು ಈ ಸಗರ ಚಕ್ರವರ್ತಿಯ ಮಕ್ಕಳು ಬಡಿಲಿಕ್ಕೆ ಹೋಗ್ತಾರೆ. ಕುದುರೆ ಕದ್ದಿದ್ದಾನೆ ಅಂತ ಅಪವಾದ ಹಾಕಿ ಹೋಗ್ತಾರೆ. ಆವಾಗ ಅಂಶುಮಂತ ಇವರೆಲ್ಲ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡೋದುಂಟು. ಕಪಿಲನಾಮಕ ಪರಮಾತ್ಮನ ಹತ್ರ ಹೋಗಿ ಹಿಂದಿನ ಅವ್ರನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ಹೇಳಿ ಗಂಗೆಯನ್ನು ತರಿಸ್ತಾರೆ. ಆವಾಗ ಕಪಿಲನಾಮಕ ಭಗವಂತನನ್ನು ಪ್ರಾರ್ಥನೆ ಮಾಡತಕ್ಕಂಥ ಪ್ರಸಂಗ. ಜ್ಞಾನಪೂರ್ಣನಾದಂಥ ಪರಮಾತ್ಮನನ್ನು ಸನಂದನಾದಿ ಋಷಿಗಳೇ ಪೂರ್ತಿ ತಿಳ್ಕೊಳ್ಳಾರು. ಇನ್ನು ನಾನು ವಿಮೂಢನಾದ ನಾನೇನು ಸ್ತೋತ್ರ ಮಾಡಿಯೇನು ಅಂತ ಒಂದು ಮಾತಿದೆ. ಪರಮಾತ್ಮನನ್ನು ಸನಂದನಾದಿಗಳೇ ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪರಿಪೂರ್ಣವಾಗಿ, ನಾನೇನು ಮಾಡಿಯೇನು ಅನ್ನುವಾಗ ಸನಂದನಾದಿಗಳು ಅಂತ ಯಾಕೆ ಹೇಳಿದರು? ಸಾಧಾರಣವಾಗಿ ಸನಕಾದಿಗಳು ಅಂತ ಹೇಳೋದು ರೂಢಿ. ಬ್ರಹ್ಮದೇವರ ಮಕ್ಕಳಲ್ಲಿ ಮೊದಲನೆಯವರು ಸನಕಾದಿಗಳು ಅಂತ ಹೇಳೋದು ರೂಢಿ. ಅವನೇ ಮೊದಲನೇವನು ಸನಕ.
ಇಲ್ಲಿ ಸನಂದನಾದ್ದೇಹಿ ಅಂತ ವ್ಯಾಸರು ಸನಕರನ್ನು ಬಿಟ್ಟುಬಿಟ್ಟಿದ್ದಾರೆ. ಸನಂದನಾದಿಗಳು ಅಂತ ಯಾಕೆ, ಆದಿ ಅಂತಂದರೆ ಸನಕರನ್ನು ಸೇರಿಸ್ಕೋಬಹುದು, ಆದರೆ ದೊಡ್ಡವ್ರನ್ನ ಮೊದಲಿಟ್ಟುಕೊಂಡು ಹೇಳಬೇಕು. ಸನಂದನಾದಿ ಅಂತ ಯಾಕೆ ಹೇಳಿದರು? ಒಂದು ವೇಳೆ ಸನಕಾದಿಗಳು ಅಂತ ಇಷ್ಟೇ ಹೇಳಿದರೆ ಸನ್ಯಾಸಿಗಳು ಅಂತ ಅಷ್ಟೇ ಅರ್ಥ ಆಗಿಬಿಡ್ತದೆ. ಯಾಕೆ, ಸನಕರು ಸನ್ಯಾಸಿಗಳು, ಸನಂದನರು ಸನ್ಯಾಸಿಗಳು, ಅವ್ರು 4 ಮಕ್ಕಳು ಸನ್ಯಾಸಿಗಳೇ ಆದರು. ಅದರಿಂದ ಸನಕಾದಿಗಳು ಪೂರ್ತಿ ತಿಳ್ಕೊಂಡಿಲ್ಲ ಅಂದರೆ ಸನ್ಯಾಸಿಗಳು ಪೂರ್ತಿ ತಿಳ್ಕೊಂಡಿಲ್ಲ ಅಂತ ಅಷ್ಟೇ ಅರ್ಥ ಆಗ್ತದೆ. ಸನ್ಯಾಸಿಗಳೂ ತಿಳ್ಕೊಂಡಿಲ್ಲ, ಗೃಹಸ್ಥಾಶ್ರಮಗಳಾದ ಋಷಿಗಳೂ ತಿಳ್ಕೊಂಡಿಲ್ಲ, ಆ ಅರ್ಥನೂ ಬರಬೇಕು. ಪರಮಾತ್ಮನನ್ನು ಸನಕಾದಿಗಳು ತಿಳ್ಕೊಂಡಿಲ್ಲ ಅಂದರೆ ಆ ಗುಂಪು ಮಾತ್ರ ಹೇಳಿದಾಗಾಗ್ತದೆ. ಅದಕ್ಕೋಸ್ಕರ ಸನಕಾದಿ ಅಂತ ಹೇಳೋ ಜಾಗದಲ್ಲಿ ಸನಂದನಾದಿ ಅಂದರು. ಸನಂದನಾದಿ ಅಂದರೆ ಗೃಹಸ್ಥಾಶ್ರಮ ಅನ್ನೋ ಅರ್ಥ ಹೇಗೆ ಸಿಗ್ತದೆ? ಗೃಹಸ್ಥಾಶ್ರಮಿಗಳೂ ತಿಳಿದಿಲ್ಲ ಅನ್ನೋದು ಹೇಗೆ ಸಿಗ್ತದೆ? ಸನಂದನ ಅನ್ನೋ ಶಬ್ದಕ್ಕೆ 2 ಅರ್ಥ. ಒಂದು ಸನಕರ ತಮ್ಮಂದರು ಸನಂದನ, ಇನ್ನೊಂದು ಸನಂದನ ಅಂತಂದರೆ ಗೃಹಸ್ಥಾಶ್ರಮಿ ಋಷಿಗಳು ಅಂತ ಅರ್ಥ. ಯಾಕೆಂದರೆ ನಂದನ ಅಂದರೆ ಮಗ, ಸನಂದನ ಅಂದರೆ ಮಗನಿಂದ ಕೂಡಿದವರು ಅಂದರೆ ಗೃಹಸ್ಥಾಶ್ರಮಿಗಳು ಅಂತ ಅರ್ಥ. ಹಾಗಾಗಿ ಸನಕಾದಿಗಳು ಅಂತಂದರೆ ಸನ್ಯಾಸಿಗಳು ಮಾತ್ರ ಆಗ್ತಿದ್ರು, ಸನಂದನಾದಿಗಳು ಅಂತಂದರೆ ನಂದನದಿಂದ ಕೂಡಿದವರು ಸನಂದನರು ಅಂದರೆ ವಸಿಷ್ಠಾದಿ ಋಷಿಗಳು, ಅವರೆಲ್ಲ ಮಕ್ಕಳುಳ್ಳವರು. ಸನ್ಯಾಸಿಗಳಿಗೆ ಮಕ್ಕಳು ಇರೋದಿಲ್ಲ ಅಂದರೆ ಇವರು ಬಾಲ ಸನ್ಯಾಸಿಗಳಿಗೆ. ಅಂಥ ಸನ್ಯಾಸಿಗಳನ್ನು ಸನಕಾದಿಗಳು ಅಂತ ತಗೊಂಡು ಸನಂದನಾದಿಗಳು ಅಂತ ಹೇಳೋದ್ರಿಂದ ಇವರು ಅರ್ಥ ಆಗ್ತಾರೆ, ಅವರೂ ಸಿಗ್ತಾರೆ. ಈ ದೃಷ್ಟಿಯಿಂದ ಸನಂದನಾದಿ ಅನ್ನೋ ಶಬ್ದ ಬಂದಿದೆ.